ಬಂಧುಗಳೇ ನಮಸ್ಕಾರ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಹೀಗೆ ಮುಂದುವರಿತಾನೇ ಇದೆ. ಕಳೆದ 2 ವಾರಗಳಿಂದ ಯುದ್ಧ ಕಂಟಿನ್ಯೂಸ್ ಆಗಿ ಮುಂದುವರಿತಾ ಇದೆ. ಅದರ ಭೀಕರತೆ ಯಾವ ರೀತಿಯಾಗಿರ್ಬೋದು ಅಂತ ನಮಗೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾಗಿ ಯುದ್ಧದ ಭೀಕರತೆ ಇದೆ. ಮೊನ್ನೆ ಆಸ್ಪತ್ರೆಯ ಮೇಲೆ, ಜನವಸತಿ ಪ್ರದೇಶಗಳ ಮೇಲೆ ತುಂಬ ಕಡೆಗಳಲ್ಲಿ ಯುದ್ಧವನ್ನು ನಡೆಸಿದರು. ಅದರಲ್ಲಿ ತುಂಬ ಸಾವು ನೋವುಗಳು ಉಂಟಾಗಿದೆ. ಹೀಗೆ ಯುದ್ಧ ಮುಂದುವರಿತಾ ಹೋದರೆ ಅದರ ಭೀಕರತೆ ಯಾವ ರೀತಿಯಾಗಿರ್ಬೋದು ಅಂತ ನಾವು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಬಂಧುಗಳೇ, ಇವತ್ತೊಂದು ವಿಶೇಷ ಬೆಳವಣಿಗೆ ಆಗಿದೆ. ನಿನ್ನೆ ತಡರಾತ್ರಿ ಇಸ್ರೇಲ್ನ ಜೊತೆ ಅಮೇರಿಕ ಕೂಡ ಎಂಟ್ರಿ ಆಗ್ತಿದೆ ಎಂಬ ಸುದ್ದಿ ಈಗ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಅದು ವೈರಲ್ ಆಗೋದು ಮಾತ್ರವಲ್ಲ, ಎಂಟ್ರಿ ಆಗಿದೆ ಕೂಡ. ಸೊ ಅಮೇರಿಕ ಎಂಟ್ರಿ ಆದರೆ ಈ ಇರಾನ್ನ ಕತೆ ಯಾವ ರೀತಿಯಾಗಿರ್ತದೆ ಅಂತ ನಮಗೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅಮೇರಿಕ ತುಂಬ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ದೇಶ. ಅಂಥದ್ರಲ್ಲಿ ಈ ಇರಾನ್ನ ಮೇಲೆ ಅಮೇರಿಕ ಎಲ್ಲಾದರೂ ಅಟ್ಯಾಕ್ ಮಾಡಿತು ಅಂತ ಹೇಳಿದರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿರ್ಬೋದು ಅಂತ ನಾವು ಊಹೆ ಮಾಡಲಿಕ್ಕೂ ಸಾಧ್ಯನೇ ಇಲ್ಲ. ಅಷ್ಟು ಮಾತ್ರ ಅಲ್ಲದೆ ಅಮೇರಿಕ ವೈಜ್ಞಾನಿಕವಾಗಿಯೂ ಕೂಡ ಮುಂದುವರೆದಿರುವಂತಹ ದೇಶ. ಮೊನ್ನೆ ನೋಡಿರ್ಬೋದು, ದೊಡ್ಡ ದೊಡ್ಡ ಬಾಂಬ್ಗಳನ್ನು ಕೂಡ ಅದು ಪ್ರದರ್ಶನ ಮಾಡಿದೆ. ನಾವು ಅದನ್ನು ಇರಾನ್ನ ಮೇಲೆ ಹಾಕ್ತೇವೆ, ಯುದ್ಧ ಮಾಡೋದು ಜಾಗೃತೆ, ಹಾಗೆ ಹೀಗೆ ಅಂತೆಲ್ಲ ಸ್ಟೇಟ್ಮೆಂಟನ್ನು ಟ್ರಂಪ್ ಕೊಟ್ಟಿದ್ದರು. ಸೊ ಅದನ್ನೆಲ್ಲ ನೋಡ್ತಾ ಇದ್ದರೆ ನಮಗಿದು ಏನೋ ಒಂದು 3ನೇ ಮಹಾಯುದ್ಧ ನಡೆಯುವ ಭೀತಿಯ ಭಯ ಶುರುವಾಗಿದೆ. ಸೊ ಬಂಧುಗಳೇ, ನಿನ್ನೆ ತಡರಾತ್ರಿ ಅಮೇರಿಕ ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ಅದನ್ನೇ ಗುರಿಯಾಗಿಸಿಕೊಂಡು ಅದರ ಮೇಲೆ ದಾಳಿಯನ್ನು ಮಾಡಿದೆ. ಎಲ್ಲೆಲ್ಲಿ ಮಾಡಿದೆ ಅಂತ ಹೇಳಿದ್ರೆ ನಂಟಾಜ್ ಎಂಬ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಿದೆ. ಇನ್ನು ಫೋರ್ಡೋ ಎಂಬ ಪರಮಾಣು ಕೇಂದ್ರದ ಮೇಲೆ ದಾಳಿಯನ್ನು ಮಾಡಿದೆ. ಇನ್ನು ಎಸ್ಪಹಾನ್ ಎಂಬ ಪರಮಾಣು ಕೇಂದ್ರದ ಮೇಲೂ ಕೂಡ ದಾಳಿಯನ್ನು ಮಾಡಿದೆ. ಸೊ ಇದನ್ನು ಟ್ರಂಪ್ ಅವರು ತಮ್ಮ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಇನ್ನು ಮುಂದಿನ ಬೆಳವಣಿಗೆ ಯಾವ ರೀತಿಯಾಗಿ ಆಗ್ತದೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಬಂಧುಗಳೇ, ನಿಮಗೇನಿಸ್ತದೆ ಈ ಘಟನೆಯ ಬಗ್ಗೆ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋವನ್ನು ನೋಡಿದ್ದಕ್ಕಾಗಿ.